ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ದಿನನಿತ್ಯ ಅಡುಗೆ ಪದಾರ್ಥಗಳಿಗೆ ಅಥವಾ ಒಂದು ಸಣ್ಣ ಪುಟ್ಟ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳಾದಂತಹ ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ, ಹೊಟ್ಟೆ ಉಬ್ಬರ ಇಂಥ ಸಮಸ್ಯೆಗಳಿಗೆ ಜೀರಿಗೆಯನ್ನ ಬಳಸಿರ್ತೀವಿ. ಕ್ಯೂಮಿನ್ ಅಂತ ಹೇಳಿ ಕರಿತೀವಿ. ಇದು ಒಂದು ಔಷಧೀಯ ಗುಣ ಹೊಂದಿರುವಂತದ್ದು. ಆಯುರ್ವೇದದ ಕಾಲದಿಂದಲೂ ಇದನ್ನ ಬಳಸ್ಕೊಂಡು ಬಂದಿದ್ದೀವಿ. ಜೀರಿಗೆ ಕಷಾಯದ ರೂಪದಲ್ಲಿ, ಜೀರಿಗೆ ಚಹದ ರೂಪದಲ್ಲಿ, ಇಲ್ಲ ಜೀರಿಗೆ ಪೌಡರ್ ಅನ್ನ ಬಳಸೋ ಮುಖಾಂತರ, ಹೀಗೆ ನಾನಾ ರೂಪದಲ್ಲಿ ಈ ಒಂದು ಜೀರಿಗೆಯನ್ನ ಬಳಸ್ತೀವಿ. ಯಾಕೆ ಈ ಜೀರಿಗೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗಿನ ಕಾಲದಲ್ಲಿ ಈ ಒಂದು ತೂಕದ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು, ಹೆಚ್ಚಿನ ತೂಕ, ಹೆಚ್ಚಿನ ಬೊಜ್ಜಿನ ಸಮಸ್ಯೆ ಎದುರಿಸ್ತಾ ಇರುವಂತವರು ಕೂಡ ಈ ಒಂದು ಜೀರಿಗೆಯನ್ನ ಬಳಸಿದ್ದಾರೆ. ಇದರಿಂದ ಮನೆ ಮದ್ದುಗಳನ್ನ ಮಾಡ್ಕೊಂಡು ಕುಡಿದಿದ್ದಾರೆ. ಹಾಗೆ ಇದು ಜೀರಿಗೆ ನಮ್ಮ ತೂಕದ ಇಳಿಕೆಗೂ ಕೂಡ ತುಂಬಾನೇ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ ಸಹಕಾರಿ ಆಗುವಂತದ್ದು. ಅದೇ ರೀತಿ ಈ ಒಂದು ಸಾಮಾನ್ಯ ಜೀರಿಗೆನೆ ಇಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಾಗ, ಈ ಒಂದು ಜೀರಿಗೆಯಲ್ಲಿ ನಮ್ಗೆ ಇನ್ನೊಂದು ವಿಧವಾದ ಜೀರಿಗೆಯನ್ನ ನಾವು ಕಾಣ್ತೀವಿ. ಸಾಕಷ್ಟು ಜನರಿಗೆ ಇದು ತಿಳಿದಿಲ್ಲ. ಇದನ್ನ ನಾವು ಕಾಳು ಜೀರಿಗೆ ಅಂತ ಹೇಳಿ ಕರಿತೀವಿ. ಹಳ್ಳಿಗಳ ಕಡೆಯಲ್ಲಿ ಇದು ಸಾಮಾನ್ಯವಾಗಿ ಸಿಗುತ್ತೆ. ಇದು ನಾವು ದಿನನಿತ್ಯ ಬಳಸುವ ಜೀರಿಗೆ ರೀತಿಯಲ್ಲೇ ಇರುತ್ತೆ, ಆದ್ರೆ ಇದರ ಕಲರ್ ಅನ್ನೋದು ಬ್ಲ್ಯಾಕ್ ಆಗಿರುತ್ತೆ. ಹಾಗೆ ಟೇಸ್ಟ್ ಅನ್ನೋದು ನಾವು ದಿನನಿತ್ಯ ಬಳಸುವ ಜೀರಿಗೆಗಿಂತ ಸ್ವಲ್ಪ ಕಹಿ ಅನ್ನೋದು ಜಾಸ್ತಿ ಆಗಿರುತ್ತೆ. ಆದ್ರೆ ಇದರ ಒಂದು ಔಷಧೀಯ ಗುಣ, ಇದರ ಒಂದು ಕೆಲಸ ಅನ್ನೋದು ನಮ್ಮ ಸಾಮಾನ್ಯ ಜೀರಿಗೆ ಮಾಡೋದಕ್ಕಿಂತ ಒಂದು ದುಪ್ಪಟ್ಟಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ತುಂಬಾನೇ ವೇಗವಾಗಿ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವ ಈ ಒಂದು ತೂಕದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಇವತ್ತು ನಾನು ಹೇಳುವ ಈ ಒಂದು ಕಾಳು ಜೀರಿಗೆನ ಈ ಒಂದು ವಿಧಾನದಲ್ಲಿ ನೀವು ಬಳಸಿದ್ದೇ ಹೌದಾದಲ್ಲಿ ಕೇವಲ ಒಂದೇ ಒಂದು ವಾರ ಸಾಕು ನಿಮ್ಮ ದೇಹದ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಇದು ಒಂದು ಎಫೆಕ್ಟಿವ್ ಆದ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದು ಕೂಡ, ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಕೂಡ. ಹಾಗೆ ನಮ್ಮ ತೂಕವನ್ನ, ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ, ನಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಣೆಗೊಳಿಸುವ ಮುಖಾಂತರ, ನಾವು ತಿಂದಿರುವ ಆಹಾರ ನಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣಗೊಂಡು ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನ ಕೊಡೋ ಮುಖಾಂತರ, ನಮ್ಮ ದೇಹದಲ್ಲಿ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕೋ ಮುಖಾಂತರ, ನಮ್ಮ ದೇಹದಲ್ಲಿ ಬಿಡುಗಡೆ ಆಗುವ ಹಾರ್ಮೋನ್ ಅನ್ನೋದು ಕೊಬ್ಬಿನ ಸಂಗ್ರಹಣೆಗೆ ಉತ್ತೇಜನವನ್ನ ಕೊಡದೆ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುವ ಮುಖಾಂತರ, ಈ ರೀತಿಯಾಗಿ ಈ ಒಂದು ಕಾಳು ಜೀರಿಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂತದ್ದು. ಒಂದೇ ಒಂದು ವಾರದಲ್ಲಿ ನಮ್ಮ ದೇಹದ ತೂಕದ ಇಳಿಕೆಗೆ ಇದು ಯಾವುದೇ ರೀತಿ ನೀವು ಕಷ್ಟಪಡದೆ ನಿಮ್ಮ ತೂಕವನ್ನ ಮನೆಯಲ್ಲಿದ್ದು ಆರಾಮಾಗಿ ಈ ಒಂದು ಜೀರಿಗೆಯನ್ನ ಬಳಸಿ ನೀವು ಕಡಿಮೆ ಮಾಡ್ಕೊಳ್ಬಹುದು. ನಿಮ್ಗೆ ಈ ಒಂದು ಜೀರಿಗೆ ಸಿಗಲ್ಲ ಅಂತ ಇದ್ರೆ ಆನ್ಲೈನ್ ಅಲ್ಲಿ ನೀವು ಕಾಳು ಜೀರಿಗೆ ಅಂತ ಹೊಡೆದ್ರೆ ನಿಮ್ಗೆ ಇದು ಆರಾಮಾಗಿ ಸಿಗುತ್ತೆ. ಇದನ್ನ ನೀವು ತರಿಸ್ಕೊಂಡು ಇದನ್ನ 1 ವಾರಗಳ ಕಾಲ ಬಳಸಿ ನೋಡಿ. ನಾನೇ ಗ್ಯಾರಂಟಿ ಕೊಡ್ತೀನಿ, ಅಷ್ಟೊಂದು ಪರಿಣಾಮಕಾರಿಯಾಗಿ ನಮ್ಮ ತೂಕದ ಇಳಿಕೆಗೆ ಇದು ಸಹಾಯ ಆಗುವಂತದ್ದು. ಹಾಗಿದ್ರೆ ಈ ಒಂದು ಕಾಳು ಜೀರಿಗೆನ ಹೇಗೆ ಬಳಸಬೇಕು ಅನ್ನೋದನ್ನ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ರೆ ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾನೇ ಯೂಸ್ಫುಲ್ ಆಗುವಂತ ವಿಡಿಯೋ, ಹಾಗೆ ತುಂಬಾನೇ ಯೂಸ್ಫುಲ್ ಆಗುವಂತ ರೆಮಿಡಿ. ತುಂಬಾನೇ ಬೇಗವಾಗಿ ನಿಮ್ಮ ತೂಕವನ್ನ ನೀವು ಇಳಿಸ್ಕೊಳ್ಬಹುದು. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ರೆಮಿಡಿಯನ್ನ, ಈ ಒಂದು ಕಾಳು ಜೀರಿಗೆನ ಹೇಗೆ ಬಳಸೋದು, ಇದರ ಆರೋಗ್ಯಕಾರಿ ಪ್ರಯೋಜನಗಳು ಏನು, ಇದು ನಮ್ಮ ದೇಹದಲ್ಲಿ ನಮ್ಮ ತೂಕದ ಇಳಿಕೆಗೆ ಹೇಗೆ ಸಹಕಾರಿ ಆಗುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಕಾಳು ಜೀರಿಗೆಯನ್ನ ಹೇಗೆ ಬಳಸಬೇಕು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಇಲ್ಲಿ ನಾವು ನೋಡ್ತಾ ಇರುವಂತಹ ಈ ಒಂದು ಜೀರಿಗೆನೆ ನಾವು ಕಾಳು ಜೀರಿಗೆ ಅಂತ ಹೇಳಿ ಕರೆಯುವಂತದ್ದು. ನೋಡೋದಕ್ಕೆ ಜೀರಿಗೆ ತರನೇ ಇರುತ್ತೆ, ಹಾಗೆ ಇದರ ಕಲರ್ ಮಾತ್ರ ಚೇಂಜ್ ಇರುವಂತದ್ದು. ಇದನ್ನ ದಿನಕ್ಕೆ 1/4 ಚಮಚದಷ್ಟು ಮಾತ್ರ, ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇದನ್ನ ಬಳಸಬೇಕಾಗತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಾವು ಸೇಫ್ ಆಗಿ ಒಂದು ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ರೆ ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲೇ ಬಳಸಬೇಕು. ಯಾಕಂತ ಹೇಳಿದ್ರೆ ಇದು ಒಂದು ಉಷ್ಣ ಗುಣವನ್ನ ಹೊಂದಿರುವಂತದ್ದು. ಹಾಗಾಗಿ ಇದನ್ನ ಹೇಗೆ ಬಳಸಬೇಕು ಅಂತ ನೋಡಿದ್ರೆ, ಒಂದು ಪಾತ್ರೆಗೆ 1 ಲೋಟದಷ್ಟು ನೀರನ್ನ ಹಾಕಿದೀನಿ. ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ಬೇಕು. ಅವಾಗ 1/4 ಚಮಚದಷ್ಟು ಈ ಒಂದು ಜೀರಿಗೆನ ಸೇರಿಸುವಂತದ್ದು. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಇಂದಾಗಿ ಇದು ನಮ್ಮ ದೇಹದಲ್ಲಿರುವ ಕೆಟ್ಟ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕಿ ನಮ್ಮ ಹಸಿವನ್ನ ನಿಯಂತ್ರಣ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಫ್ಯಾಟ್ ಸ್ಟೋರೇಜ್ ಅನ್ನ ರೆಡ್ಯೂಸ್ ಮಾಡ್ತಾ ಬರುತ್ತೆ.
ಅಂದ್ರೆ ಕೊಬ್ಬಿನಾಂಶದ ಸುಡುವಿಕೆಗೆ ಸಹಕಾರಿಯಾಗ್ತಾ ಬರುತ್ತೆ. ಹಾಗೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡಿ ಡಯಾಬಿಟಿಸ್ ಕಂಟ್ರೋಲ್ಗೂ ಕೂಡ ಸಹಕಾರಿಯಾಗುತ್ತೆ. ಇನ್ನು ಎರಡನೇದಾಗಿ ನಾನಿಲ್ಲಿ 1/4 ಚಮಚದಷ್ಟು ಓಂ ಕಾಳು ಅಥವಾ ಅಜ್ವೈನ್ ಅನ್ನ ಸೇರಿಸಿದೀನಿ. ಈ ಒಂದು ಅಜ್ವೈನ್ ನಲ್ಲಿ ನಮಗೆ ಥೈಮೋಲ್ ಅನ್ನೋ ಒಂದು ಅಂಶ ಸಿಗುತ್ತೆ. ಇದು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸಿ ನಾವು ತಿಂದಿರುವ ಆಹಾರದಲ್ಲಿ ಒಳ್ಳೆ ಆಹಾರವನ್ನ ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಕೆಟ್ಟ ಆಹಾರದಿಂದ ಆಗುವ ಅಡ್ಡ ಪರಿಣಾಮವನ್ನ ತಡೆಯುವ ಮುಖಾಂತರ ಕೊಬ್ಬಿನಾಂಶದ ಕರಗುವಿಕೆಗೆ ಸಹಕಾರಿಯಾಗುವಂತದ್ದು. ಇನ್ನು ಮೂರನೇದಾಗಿ 1/4 ಚಮಚದಷ್ಟು ಕೊರಿಯಂಡರ್ ಸೀಡ್ಸ್ ಅಥವಾ ಧನಿಯಾ ಬೀಜವನ್ನ ಸೇರಿಸಿದೀನಿ. ಈ ಒಂದು ಧನಿಯಾ ಬೀಜ ನಮ್ಮ ದೇಹದ ವಾಟರ್ ರಿಟೆನ್ಷನ್ ಅಂದ್ರೆ ನಮ್ಮ ದೇಹದಲ್ಲಿ ಅನಗತ್ಯವಾಗಿರುವಂತಹ ನೀರನ್ನ ಕಡಿಮೆ ಮಾಡೋ ಮುಖಾಂತರ, ನೀರನ್ನ ಅಂಶವನ್ನ ಕಡಿಮೆ ಮಾಡೋ ಮುಖಾಂತರ ಹೊಟ್ಟೆ ಉಬ್ಬರವನ್ನ ತಡೆಯುತ್ತೆ. ಇದರಿಂದ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಧನಿಯಾ ಬೀಜ ಅನ್ನೋದು ಸಹಕಾರಿಯಾಗುವಂತದ್ದು. ಇನ್ನು ನಾಲ್ಕನೇದಾಗಿ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನ ಕಟ್ ಮಾಡಿ ಹಾಕಿದ್ದೀನಿ. ಈ ಒಂದು ನಿಂಬೆ ಹಣ್ಣಿನಲ್ಲಿರುವಂತಹ ವಿಟಮಿನ್ ಸಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಇಂದಾಗಿ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಳ ಮಾಡುತ್ತೆ. ನಮ್ಮ ದೇಹವನ್ನ ಹೈಡ್ರೇಟ್ ಆಗಿ ಇರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ಹೆಚ್ಚಿನ ನೀರಿನ ಅಂಶ ಇದ್ದಾಗ ಆ ಒಂದು ಉಷ್ಣಾಂಶವನ್ನ ತಡೆಗಟ್ಟೋದಕ್ಕೆ, ನಮ್ಮ ಬಾಡಿ ಹೀಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬು ನಷ್ಟವಾಗ್ತಾ ಬರೋದಕ್ಕೆ, ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ ಉತ್ತೇಜನವನ್ನ ಕೊಡುತ್ತೆ. ಇದರಲ್ಲಿರುವಂತಹ ವಿಟಮಿನ್ ಸಿ ಹಾಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್, ಹಾಗೆ ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದಾಗಿರುವಂತದ್ದು ಈ ಒಂದು ನಿಂಬೆ ಹಣ್ಣು. ಈ 4 ಪದಾರ್ಥಗಳನ್ನ ನೀರಿನಲ್ಲಿ ಚೆನ್ನಾಗಿ ಕುದಿಸುವ ಮುಖಾಂತರ ಒಂದು ಕಷಾಯದ ರೂಪದಲ್ಲಿ ಇದನ್ನ ತಯಾರಿಸಿಕೊಳ್ಳುವಂಥದ್ದು. ನಾವು ಹಾಕಿರುವ 1 ಗ್ಲಾಸ್ ನೀರು ಅನ್ನೋದು, ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಹಾಕಿರುವ ನೀರು ಸ್ವಲ್ಪ ಅದರ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ಬೇಕು. ಹಾಕಿರುವ ಪದಾರ್ಥಗಳ ಎಲ್ಲ ಒಂದು ಸಾರಾಂಶ ನೀರಿನಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಬಂದ ಹಾಗೆ ಇದನ್ನ ಆಫ್ ಮಾಡಿ ಒಂದು ಉಗುರು ಬೆಚ್ಚಗೆ ಇರುವಾಗ 1 ಗ್ಲಾಸಿಗೆ ನೀವು ಶೋಧಿಸ್ಕೊಂಡು ಇದನ್ನ 1 ವಾರಗಳ ಕಾಲ ದಿನನಿತ್ಯ ಬೆಳಿಗ್ಗೆ ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಿಮ್ಮ ತೂಕದ ಇಳಿಕೆಗೆ ಒಂದು ಅದ್ಭುತವಾದ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಈ ರೀತಿಯಾಗಿ ಕಾಳು ಜೀರಿಗೆಯಿಂದ ಒಂದು ರೆಮಿಡಿಯನ್ನ ನೀವು ತಯಾರಿಸಿಕೊಳ್ಳುವಂಥದ್ದು. ಇನ್ನು ಅನೇಕ ರೀತಿಯಲ್ಲಿ ಈ ಕಾಳು ಜೀರಿಗೆಯನ್ನ ಬಳಸಬಹುದು. ಇದು ಒಂದು ವಿಧಾನದಲ್ಲಿ ನೀವು ತಯಾರಿಸಿಕೊಂಡು ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ವಾರಗಳ ಕಾಲ ಸತತವಾಗಿ ಇದನ್ನ ಕುಡಿತಾ ಬರ್ಬೇಕು. ಈ ಒಂದು ಕಾಳು ಜೀರಿಗೆ ಒಂದು ಸ್ವಲ್ಪ ಸಾಮಾನ್ಯ ಜೀರಿಗೆಗಿಂತ ಸ್ವಲ್ಪ ಕಹಿ ಜಾಸ್ತಿ ಆಗಿರುತ್ತೆ. ಹಾಗೆ ದೇಹದಲ್ಲಿ ಉಷ್ಣವನ್ನ ಹೆಚ್ಚು ಮಾಡುವಂಥದ್ದು. ಹಾಗಾಗಿ ನಮ್ಮ ಬಾಡಿಯನ್ನ ಒಂದು ಉಷ್ಣದಿಂದ ತಡೆಯೋದಿಕ್ಕೆ, ಈ ಒಂದು ಹೀಟ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಕುಡಿಬೇಕಾಗತ್ತೆ. ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಒಂದು ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಂದ್ರೆ ಒಂದು ಜಂಕ್ ಫುಡ್ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಇವುಗಳನ್ನ ಅವಾಯ್ಡ್ ಮಾಡಿ ಪ್ಯಾಕೆಟ್ ಫುಡ್, ಪ್ರೊಸೆಸ್ಡ್ ಫುಡ್ ಇವೆಲ್ಲ ಹೆಲ್ದಿ ಡಯಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ. ಖಂಡಿತ 1 ವಾರಗಳ ಕಾಲ ಸತತವಾಗಿ ಈ ಒಂದು ಡ್ರಿಂಕ್ ಅನ್ನ ಈ ಒಂದು ಲಿಮಿಟ್ ಅಲ್ಲಿ ನೀವು ತೆಗೆದುಕೊಳ್ತಾ ಹೋದ್ರೆ, ಅಂದ್ರೆ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು, ಒಂದು ಡಯಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಅದರ ಜೊತೆಯಲ್ಲಿ ಇದನ್ನ ನೀವು ತೆಗೆದುಕೊಳ್ತಾ ಹೋದ್ರೆ 1 ವಾರ ಸಾಕು ನಿಮ್ಮ ದೇಹದ ತೂಕವನ್ನ ನೀವು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬಹುದು. ಯಾವುದೇ ರೀತಿ ಜಿಮ್ಗೆ ಹೋಗದೆ, ವರ್ಕೌಟ್ ಮಾಡದೆ ಆರಾಮಾಗಿ ಮನೆಯಲ್ಲೇ ಇದ್ದು ನಿಮ್ಮ ತೂಕವನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಖಂಡಿತ ಈ ಒಂದು ಡ್ರಿಂಕ್ ಅನ್ನ ತೆಗೆದುಕೊಳ್ಳೋದ್ರ ಮುಂಚೆ ನಿಮ್ಮ ತೂಕವನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಆ ನಂತರ 1 ವಾರ ಆದ್ಮೇಲೆ, 1 ವಾರ ಸತತವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿದು 1 ವಾರದ ನಂತರ ನೀವು ಚೆಕ್ ಮಾಡ್ಕೊಂಡು ನೋಡಿ. ಖಂಡಿತ ನಿಮ್ಮ ತೂಕದಲ್ಲಿ ನೀವು ವ್ಯತ್ಯಾಸವನ್ನ ಗಮನಿಸ್ತೀರಾ. ಅಷ್ಟೊಂದು ಎಫೆಕ್ಟಿವ್ ಆಗಿ, ಅಷ್ಟೊಂದು ಪರಿಣಾಮಕಾರಿ, ತುಂಬಾ ಬೇಗವಾಗಿ ನಮ್ಮ ತೂಕದ ಇಳಿಕೆಗೆ ಈ ಒಂದು ಕಾಳು ಜೀರಿಗೆಯಿಂದ ತಯಾರಿಸಿರುವ ಈ ಒಂದು ಡ್ರಿಂಕ್ ಅನ್ನೋದು ನಮಗೆ ಸಹಕಾರಿಯಾಗುತ್ತೆ. ನೀವು ಈ ರೀತಿ ಡ್ರಿಂಕ್ ತಯಾರಿಸದೇ ಇದ್ರು ಕೂಡ ಬರೀ ಕಾಳು ಜೀರಿಗೆನ 1 ಚಮಚ ತಿಂದು 1 ಲೋಟ ನೀರನ್ನ ಕುಡಿದ್ರು ಸಾಕಾಗುತ್ತೆ. ಅಷ್ಟೊಂದು ಎಫೆಕ್ಟಿವ್ ಆಗಿರುವಂತದ್ದು ಈ ಒಂದು ಜೀರಿಗೆ. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಏನೇನನ್ನ ಫಾಲೋ ಮಾಡ್ಬೇಕಂತಾನು ಕೂಡ ನಿಮ್ಗೆ ತಿಳಿಸಿದೀನಿ. ಹಾಗೆ ಇದನ್ನ ಯಾರಾದ್ರೂ ತೆಗೆದುಕೊಳ್ಳೋದ್ರಿಂದ ಅವರಿಗೆ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅನ್ನೋದನ್ನ ನೋಡೋದಾದ್ರೆ, ಚಿಕ್ಕ ಮಕ್ಕಳಿಗೆ ಬೇಡ, ಪ್ರೆಗ್ನೆಂಟ್ ವುಮೆನ್ಸ್ಗೆ ಬೇಡ, ಬಾಣಂತಿಯರಿಗೆ ಬೇಡ, ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನ ತೆಗೆದುಕೊಳ್ತಾ ಇದ್ರೆ ಅಂತವ್ರು ಅವಾಯ್ಡ್ ಮಾಡಿ. ಹಾಗೆ ವಯಸ್ಸಾದವರು, ವೃದ್ಧರು, ಇವರಿಷ್ಟು ಜನ ಅವಾಯ್ಡ್ ಮಾಡಿ. ಮತ್ತೆ ಎಲ್ಲರೂ ಕೂಡ ಆರಾಮಾಗಿ ಇದನ್ನ ನೀವು ತೆಗೆದುಕೊಳ್ಬಹುದು. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನೀವು ನಿಮ್ಮ ತೂಕವನ್ನ ಇಳಿಸ್ಕೊಂಡು ಆರೋಗ್ಯಕರವಾಗಿ ನಿಮ್ಮ ತೂಕವನ್ನ ಇಳಿಸ್ಕೊಳ್ಬೇಕು ಅಂತ ಇದ್ರೆ ಅದಕ್ಕೆ ಈ ಒಂದು ಡ್ರಿಂಕ್ ಬೆಸ್ಟ್ ಅಂತ ಹೇಳ್ತೀನಿ. ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿ ಅಂಡ್ ಸೇಫ್ ಆಗಿ ನಿಮ್ಮ ತೂಕವನ್ನ ನೀವು ಮನೆಯಲ್ಲೇ ಇದ್ದು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬಹುದು. ಹಾಗಿದ್ರೆ ಇವತ್ತಿನಿಂದಾನೇ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತಾ, ಹೀಗೆ ಇನ್ನಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.